ನಮಸ್ಕಾರ ಶಿವ ಆರ್ ಕೆ ವ್ಲಾಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನೋಡಕ್ಕೆ ಬಂದಿರಲ್ಲ ಆಲ್ ನ್ಯೂ ಲಾಂಚ್ ಮಾಡೋದಂಥದ್ದು ಹೊಂಡಾ CB 125 ಹಾರ್ನೆಟ್. ಈ ಬೈಕಿಂದ ಇವತ್ತು ರಿವ್ಯೂ ಮಾಡೋಣ. ಸೊ ಈ ಬೈಕ್ ಹೆಂಗೈತಿ ಹೆಂಗಿಲ್ಲ ನೋಡೋಣ. ಆಮೇಲೆ ಇದರ ಸ್ಪೆಸಿಫಿಕೇಶನ್ಸು ಅದು ಅಲ್ದ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ GST ಕಡಿಮೆ ಆಗೈತಿ. ಈಗ 18% GST ಆಗಿತ್ತಲ್ಲ, ಪ್ರೈಸ್ ಏನಾಗೈತಿ ಅದನ್ನೆಲ್ಲ ತಿಳ್ಕೊಳನ್ರಿ. ಅದ್ರ ಜೊತೆಗೆ ಫಸ್ಟ್ ಏನು ಮಾಡೋಣ ಅಂದ್ರೆ ಇದ್ರ ಹೈಟ್ ನೋಡೋಣ್ರಿ. ಸೊ ಈ ಬೈಕ್ ಹೈಟ್ ಎಷ್ಟೈತೆ ಅಂದ್ರೆ ಇಲ್ಲಿ ನೋಡಂತಿರ್ಬೋದು ನೀವು. ನಾ ಕಾಲ ಇದೆಲ್ಲ ಆರಾಮಾಗಿ ಫ್ಲಾಟ್ ಆಗಿ ಉರೇನಿ. ನನ್ನ ಹೈಟ್ ಅಂತ ಬಂದ್ರೆ 5 feet 8 inch ಹೈಟ್ ಅದ ನಾನು. ಸೊ ಆರಾಮಾಗಿ ಕಾಲನ್ನ ಫ್ಲಾಟ್ ಆಗಿ ಉರೇನಿ. ಆಮೇಲೆ ಇಲ್ಲಿ ನೋಡಂತಿರ್ಬೋದು ಫುಟ್ ರೆಸ್ಟ್ ಐತಲ್ಲ ಈ ರೀತಿ ಆಗೈತೆ. ಮತ್ತೆ ಹ್ಯಾಂಡಲ್ ಪೊಸಿಷನ್ ಆಗಿರ್ಬೋದು, ಮತ್ತೆ ಸೀಟಿಂಗ್ ಪೊಸಿಷನ್ ಹೆಂಗೈತೆ ಅನ್ನೋದು ನೀವು ನೋಡ್ರಿ. ಈ ರೀತಿಯಾಗಿ ಒಂಥರ ಕಂಫರ್ಟಬಲ್ ಐತೆ ಅಂತ ಹೇಳ್ಬೋದು. ಈ ಬೈಕ್ ಮೇಲೆ ಕುಂತಾಗ ಗೊತ್ತಾಗ್ತೈತಿ ಒಂದು ಸ್ವಲ್ಪ ಏನಂದ್ರೆ ಸ್ಪೋರ್ಟ್ಸ್ ಬೈಕ್ ಲೆವೆಲ್ ಕಾಣಕಂತೈತಿ. ಅದಲ್ದ ಗ್ರೌಂಡ್ ಕ್ಲಿಯರೆನ್ಸ್ ನೋಡಂತಿರಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದ್ರೆ 166 mm ಐತಿ. ಸೊ ಗಾಡಿ ಟೋಟಲ್ ವೇಟ್ ಅಂತ ಬಂದ್ರೆ 124 kg ಬರ್ತೈತೆ. ಲೈಟ್ ವೆಯ್ಟ್ ಐತೆ ಅಂತ ಅನ್ಸತ್ತೆ. ಜಾಸ್ತಿ ಏನು ನಮ್ಗೆ ವೇಟ್ ಫೀಲ್ ಆಗೋದಲ್ಲ ಬೈಕ್ ಒಳಗೆ. ಅದು ಎಷ್ಟು ಅಟ್ರಾಕ್ಟಿವ್ ಕಾಣತೈತೆ ಅಂದ್ರೆ ಬೈಕ್ ಜನ ಎಲ್ಲ ಬಂದು ಇದು ನೋಡಕೊಂತಾರ ಹೊರಗೆ ಹಚ್ಚಿಗೆ ವಿಡಿಯೋ ಮಾಡೋದಕ್ಕೆ. ನನ್ಗೆ ಹೆಲ್ಪ್ ಮಾಡ್ತಾರಂದ್ರೆ ಈ ವಿಡಿಯೋ ಮಾಡೋದಕ್ಕೆ ಮಂಜುನಾಥ್ ಅವರು ಅದಾರ. ಸೊ ಸೇಲ್ಸ್ ಎಕ್ಸಿಕ್ಯೂಟಿವ್ ಅದವರು. ಅದಾದ್ಮೇಲೆ ಮತ್ತು ಮಹಾಂತ ಹೊಂಡಾ ಶೋರೂಮ್ ಅವ್ರಿಗೆ ಭಾಳ ಧನ್ಯವಾದಗಳು ಹೇಳುತ್ತೆ ನಾನು ವಿಡಿಯೋ ಮಾಡೋದಕ್ಕೆ ಭಾಳ ಹೆಲ್ಪ್ ಮಾಡಿದ್ದಕ್ಕೆ. ಸೊ ಬರೀ ಈಗ ಪ್ರೈಸ್ ನೋಡೋಣ್ರಿ. ಅದ್ರ ಜೊತೆಗೆ ಇದ್ರ ವೇರಿಯಂಟ್ ಎಷ್ಟು ಅದಾವು ಮತ್ತು ಪ್ರತಿಯೊಂದು ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ರಿ 125 ಸೆಗ್ಮೆಂಟ್ ಒಳಗೆ ಮತ್ತೊಂದು ಕಾಂಪಿಟೇಟರ್ ಬಂದಾಯ್ತು. ಇಲ್ಲಿ ನೋಡಂತಿರಲ್ಲ ಹೊಂಡಾ CB 125 ಹಾರ್ನೆಟ್ ಅಂತೇಳಿ. ಫಸ್ಟ್ ಇನ್ ದ ಸೆಗ್ಮೆಂಟ್ ಇಲ್ಲಿ ನೋಡಂತಿರಲ್ಲ ಗೋಲ್ಡನ್ ಆ್ಯನೋಡೈಸ್ಡ್ USD ಸಸ್ಪೆನ್ಷನ್ ಫೋರ್ಕ್ ಬರಾಕುಂತೈತಿ. ಸ್ಟಾರ್ಟ್ ಮಾಡನ್ರಿ ಈಗ ಅದ್ರ ವೇರಿಯಂಟಿಂದ. ಇದ್ರೊಳಗೆ ಸಿಂಗಲ್ ವೇರಿಯಂಟ್ ಬರ್ತೈತಿ ಮತ್ತು 4 ಕಲರ್ ಬರ್ತವೆ. ಪ್ರೈಸ್ ಅಂತ ನೋಡನ್ರಿ ಈಗ ಎಕ್ಸ್ ಶೋರೂಮ್ ಅಂತ ಬಂದ್ರೆ 1,12,000 ಆಗ್ತೈತಿ. ಮತ್ತು ಇದ್ರದ್ದು ಆನ್ ರೋಡ್ ಪ್ರೈಸ್ ಬೇಕಂದ್ರೆ ಹಾವೇರಿ ಒಳಗೆ 1,44,000 ಆಗ್ತೈತಿ. ಇದು ಪ್ರೈಸ್ ಐತಲ್ಲ ಸೆಪ್ಟೆಂಬರ್ 22 ಹಿಂದಲ್ದಾಗಿರ್ತೈತಿ. ಈಗ ಹೇಳ್ತೀನಿ ಪ್ರೈಸ್ ಯಾವುದಪ್ಪ ಅಂದರೆ GST 18% ಆಗಿತ್ತಲ್ಲ ಆ ಪ್ರೈಸ್ ಅಂತ ಬಂದರೆ 1,02,768 ರೂಪಾಯಿ ಎಕ್ಸ್ ಶೋರೂಮ್. ಆದ್ರೆ ಆನ್ ರೋಡ್ ಪ್ರೈಸ್ ಬೇಕಂದ್ರೆ ನಿಮ್ಗೆ 1,31,000 ಆಗ್ತೈತೆ. ಸೊ ಇದು ಹಾವೇರಿಯ ಮಹಾಂತ ಹೊಂಡಾ ಶೋರೂಮ್ ಆಗಿರ್ತೈತಿ. ಇಲ್ಲಿ ನೋಡಂತಿರ್ಬೋದು. ಸೊ ಇದ್ರೊಳಗೆ ಈ ಪ್ರೈಸ್ ಆಗಿರ್ತೈತೆ. ಮತ್ತು ಪ್ರೈಸ್ ಐತೆಲ್ಲ ಒಂದೇ ರೀತಿಯಾಗಿರಲ್ಲ, ವೇರಿಯೇಷನ್ ಆಗ್ತಿರ್ತೈತಿ. ನೀವು ಯಾವಾಗ ಬೈಕ್ನ ತೊಗೋಬೇಕಂತಿರ್ತಿರಲ್ಲ ಅವಾಗ ಬಂದು ಒಂದ್ಸಲ ಪ್ರೈಸ್ನ ತಿಳ್ಕೊಂಡು ಪರ್ಚೇಸ್ ಮಾಡಿರಿ. ಸೊ ಇದ್ರದ್ದು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದು 13,000 ರೂಪಾಯಿ ನೀವು ಆರಾಮಾಗಿ ಉಳಿಸಾಕುಂತೀರಿ ಇದ್ರೊಳಗೆ. ಸೊ ಇದು ಪ್ರೈಸ್ ಹೇಳಾಕುಂತಿದ್ದು ನಾನು ಸೆಪ್ಟೆಂಬರ್ ತಿಂಗಳ 2025ನೇ ವರ್ಷದಾಗಿರ್ತೈತಿ. ಸೊ ಸ್ಟಾರ್ಟ್ ಮಾಡ್ರಿ ಈಗ ಇದ್ರದ್ದು ಫೀಚರ್ಸ್ ಇಂದ. ಅದಕ್ಕಿಂತ ಮುಂಚೆ ಇದ್ರದ್ದು ಕೀ ಅಂತ ನೋಡ್ತಾ ಹೋದ್ರೆ ಅದ್ರ ಕೀ ಅಂತ ಬಂದ್ರೆ ಈ ರೀತಿಯಾಗಿ ಬರ್ತೈತಿ. ನೋಡಂತಿರಲ್ಲ ಈ ರೀತಿಯಾಗಿ ಸಿಂಪಲ್ ಆಗಿ ಕೀ ಬರ್ತೈತಿ. ಕೀನ ಇನ್ಸ್ಟಾಲ್ ಮಾಡ್ರಿ ಯಾವ ರೀತಿ ಕಾಣ್ತೈತಿ ನೋಡನ್ರಿ. ಕೀ ಐತಲ್ಲ ಈ ರೀತಿಯಾಗಿ ಪೆಟ್ರೋಲ್ ಟ್ಯಾಂಕ್ ಒಳಗೆ ಇನ್ಬಿಲ್ಟ್ ಆಗಿ ಕೀನ ಮೌಂಟ್ ಕೊಟ್ಟಾರ. ಸೊ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು ನಾವು. ಇಲ್ಲಿ ನೋಡಂತಿರ್ಬೋದು ಈ ರೀತಿಯಾಗಿ ನಮ್ಗೆ ಲುಕ್ ಕಾಣ್ತೈತಿ. ಕೀ ಇನ್ಸ್ಟಾಲ್ ಮಾಡೋದಕ್ಕೆ ನಮ್ಗೆ ಇಲ್ಲೇ ಟ್ವಿನ್ ಸಿಗ್ನೇಚರ್ ಟೈಪ್ದೊಳಗಿರೋ ಅಂಥದ್ದು LED ಹೆಡ್ಲೈಟ್. ಸೊ ಇದು ಹೇಳ್ಬೇಕಂದ್ರೆ ಆಲ್ LED ಸೆಟಪ್ ಅಂತ ಹೇಳ್ಬೋದು. ಇದು DRL ಬರ್ತೈತೆ ಈ ಸೈಡ್ ನೋಡತ್ತಿರಲ್ಲ DRL. ಇದಂತ ಬಂದ್ರೆ ಹೈ ಬೀಮ್, ಇದು ಲೋ ಬೀಮ್ ಆಗಿರ್ತೈತೆ. ಸೊ ಇದು ಲುಕ್ ಯಾವ ರೀತಿಯಾಗಿ ಕಾಣತೈತೆ ಅಂತ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಯಾವುದೋ ಒಂದು ಬೈಕಿಗೆ ಸಿಮಿಲರ್ ಆಗಿ ಕಾಣತೈತಿ. ಸೊ ನೀವು ಕಮೆಂಟ್ ಮಾಡಿ ಹೇಳ್ರಿ ಯಾವ ಬೈಕ್ ಅಂತ ಹೇಳಿ. ಮತ್ತು ಇಂಡಿಕೇಟರ್ ನೋಡಂತಿರಲ್ಲ ಇದು LED ಇಂಡಿಕೇಟರ್ಸ್ ಆಗಿರ್ತಾವೆ. ಒಂದ್ಸಲ ಆನ್ ಮಾಡ್ತೀನಿ ರೀ ಈಗ. ಇಲ್ಲಿ ನೋಡಂತಿರ್ಬೋದು LED ಇಂಡಿಕೇಟರ್ಸ್ ಅದಾವೆ. ಸೊ ಬ್ಯಾಕ್ ನೋಡ್ತಾ ಹೋದ್ರೆ ಅಂದ್ರೆ ರಿಯರ್ ಒಳಗೆ ಟೈಲ್ ಲೈಟ್ ಐತಲ್ಲ ಇದು ಸಹಿತ LED ಟೈಲ್ ಲೈಟ್ ಐತಿ ಮತ್ತು LED ಇಂಡಿಕೇಟರ್ಸ್ ಬರ್ತೈತಿ. ಈ ರೀತಿ ಕಾಣ್ತೈತಿ. ಫ್ರಂಟ್ ನೋಡಂತಿರ್ಬೋದು. ಫ್ರಂಟ್ ಡಿಸೈನ್ ಅಂತ ನೋಡ್ತಾ ಹೋದ್ರೆ ಎಕ್ದಮ್ ಮಸ್ಕ್ಯುಲರ್ ಕಾಣ್ತೈತಿ. ಅದು ಅಲ್ದ ಫುಲ್ ನೀಕೆಡ್ ಆ್ಯಂಡ್ ಸ್ಪೋರ್ಟ್ಸ್ ಬೈಕ್ ಅಂತ ಹೇಳ್ಬೋದು. ಈ ಬೈಕ್ ಐತಲ್ಲ 125cc ಅನ್ಸೋದಿಲ್ಲ ನಿಮ್ಗೆ, 150cc ಒಳಗಿರೋಂಥ ಬೈಕ್ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಬಲ್ಕಿ ಆಗೈತಿ. ಫ್ರಂಟ್ ಒಳಗೆ ಅಪ್ಸ್ ಆ್ಯಂಡ್ ಡೌನ್ ಫೋನ್ ಬರ್ತೈತೆ. ಗೋಲ್ಡನ್ ಆ್ಯನೋಡೈಸ್ಡ್ ಫಸ್ಟ್ ಇನ್ ದ ಸೆಗ್ಮೆಂಟ್ ಅಂದ್ರೆ 125cc ಒಳಗೆ ಫಸ್ಟ್ ಟೈಮ್ ಈ ರೀತಿಯಾಗಿ ಬಂದಿರೋದು ಅಂತ ಹೇಳ್ಬೋದು. ಮತ್ತು ಫ್ರಂಟ್ ಮಡ್ಗಾರ್ಡ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಡುವೆಲ್ ಫಿನಿಶ್ ಒಳಗಿರೋಂಥದ್ದು. ಇಲ್ಲಿ ಗ್ಲಾಶಿ ಇದ್ರೆ ಇದೈತಲ್ಲ ಮ್ಯಾಟ್ ಫಿನಿಶ್ ಒಳಗಿರೋಂಥದ್ದಾಗಿರ್ತೈತಿ. ಮತ್ತು ಸಿಂಗಲ್ ಚಾನಲ್ ABS ಬೈಕ್ ಇದೆ. ಹೌದಾ, ಇದು ಸಿಂಗಲ್ ಚಾನಲ್ ABS ಬೈಕ್. ಇಲ್ಲಿ ನೋಡಂತಿರ್ಬೋದು ಸ್ಟಿಕ್ಕರಿಂಗ್ ಕೊಟ್ಟಾರ ಈ ರೀತಿಯಾಗಿ. ಫ್ರಂಟ್ ಡಿಸ್ಕ್ ಬ್ರೇಕ್ ಬರ್ತೈತಿ 240 mm. ಅದು ಅಲ್ಲದೆ ಇದ್ರೊಳಗೆ ಎಂಡೋರೆನ್ಸ್ ಬ್ರೇಕ್ ಸಿಸ್ಟಮ್ ಐತಿ. ಇಲ್ಲಿ ನೋಡಂತಿರಲ್ಲ ಇದು ಮೆನ್ಷನ್ ಮಾಡ್ಯಾರ ಎಂಡೋರೆನ್ಸ್ ಬ್ರೇಕ್ ಸಿಸ್ಟಮ್. ಸೊ ವೀಲ್ ಅಂತ ಬಂದ್ರೆ 17 inch ಬರ್ತೈತಿ. ಮತ್ತು ಟೈರ್ ಸೈಜ್ ನೋಡೋಣ್ರಿ ಈಗ. ಟೈರ್ ಸೈಜ್ ಅಂತ ಬಂದ್ರೆ 80/100 17 inch ಅಲಾಯ್ ವೀಲ್ ಅಂತ. ಫ್ರಂಟ್ ಇಂದ ನೋಡಕ್ಕೆ ಹೋದ್ರೆ ಈ ರೀತಿ ಕಾಣ್ತೈತೆ ನಮ್ಗೆ. ಅದಾದ್ಮೇಲೆ ಸೈಡಿಂದ ನೋಡೋಣ್ರಿ. ಸೈಡಿಂದ ಅಂತ ಬಂದ್ರೆ ಈ ರೀತಿ ಕಾಣ್ತೈತಿ. ಪೆಟ್ರೋಲ್ ಟ್ಯಾಂಕ್ ನೋಡಂತಿರಲ್ಲ ಈ ರೀತಿ ಕಾಣ್ತದೆ ನಮ್ಗೆ. ಸೊ ಪೆಟ್ರೋಲ್ ಟ್ಯಾಂಕ್ ಅಂತ ಬಂದ್ರೆ 12 ಲೀಟರ್ ಪೆಟ್ರೋಲ್ ನೀವು ಇದ್ರೊಳಗೆ ಹಾಕ್ಸ್ಕೋಬೋದು. ಅದು ಅಲ್ಲದೆ E20 ಪೆಟ್ರೋಲ್ನ ಸಪೋರ್ಟ್ ಕೊಡ್ತೈತಿ. ಇಲ್ಲಿ ನೋಡಂತಿರ್ಬೋದು ಇಲ್ಲೇ ಮೆನ್ಷನ್ ಮಾಡಿಬಿಟ್ರ. ಮತ್ತು ಇಲ್ಲಿ ಮೇಲೆ ಹೊಂಡಾ ಅಂತ ಹೇಳಿ ಸ್ಟಿಕ್ಕರಿಂಗ್ ಕೊಟ್ಟಾರ. ಅದು ಅಲ್ಲದೆ ಇಲ್ಲಿ ನೋಡಂತಿರ್ಬೋದು ಹಾರ್ನೆಟ್ ಅಂತ ಇಲ್ಲಿ ಕೊಟ್ಟಾರ ಈ ರೀತಿ. ಅದರಿಂದ ಆಮೇಲೆ ಈ ಸೈಡ್ ಪ್ಯಾನಲ್ ಐತಲ್ಲ ಇದು ಸ್ವಲ್ಪ ಏನಪ್ಪ ಅಂದ್ರೆ ಲುಕ್ಸ್ನ ಎನ್ಹ್ಯಾನ್ಸ್ ಮಾಡ್ತೈತಿ ಬೈಕ್ ಒಳಗೆ. ಇಲ್ಲಿ ನೋಡಂತಿರ್ಬೋದು ಈ ರೀತಿಯಾಗಿ ಲುಕ್ಸ್ನ ಸ್ವಲ್ಪ ಎನ್ಹ್ಯಾನ್ಸ್ ಮಾಡ್ತೈತಿ. ಇದು ಡ್ಯುಯಲ್ ಫಿನಿಶ್ ಒಳಗಿರೋಂಥದ್ದು ಪೆಟ್ರೋಲ್ ಟ್ಯಾಂಕ್ ಐತೆ ಬ್ಲೂ ಕಲರ್. ಮತ್ತು ಇಲ್ಲಿ ಅಂತ ಬಂದ್ರೆ ಇದು ಐತಲ್ಲ ಡಾರ್ಕ್ ಬ್ಲೂ ಅಂತ ಹೇಳ್ಬೋದು. ಮತ್ತು ಬ್ಲ್ಯಾಕ್ ಸ್ವಲ್ಪ ಮಿಕ್ಸ್ಚರ್ ಐತೆ ಅಂತ ಹೇಳ್ಬೋದು. ಇದ್ರೊಳಗೆ ಈ ರೀತಿಯಾಗಿ ನಮ್ಗೆ ಡಿಸೈನ್ ಕಾಣ್ತೈತೆ ಅಂತ ಹೇಳ್ಬೋದು. ಆಮೇಲೆ ನೋಡೋಣ್ರಿ ಕೆಳಗೆ ಇಂಜನ್. ಸೊ ಇಂಜನ್ ಅದು ಬಂದ್ರೆ ಮೇನ್ ಇಂಪಾರ್ಟೆಂಟ್ ಇದಲ್ಲ. ಇಂಜನ್ 123.94cc BS6 phase 2 ಮಾಡಲ್ ಆಗಿರ್ತೈತಿ. 4 ಸ್ಟ್ರೋಕ್ ಮತ್ತು SI ಇಂಜನ್ ಆಗಿರ್ತೈತಿ. ಏರ್ ಕೂಲ್ಡ್ ಇಂಜನ್ ರೀ ಇದು.
5 ಗೇರ್ ಬರ್ತಾವೆ ಈ ಬೈಕ್ ಒಳಗೆ. ಫಸ್ಟ್ ಡೌನ್ 4 ಅಪ್ ಆಗಿರುತ್ತೆ. SP125 ಬೈಕ್ ಇಂಜನ್ ನೋಡಿರಲ್ಲ, ಸೊ ಅದೇ ರೀತಿಯಾಗಿ ಐತಿದೆ. ಆದ್ರೆ ಪೂರ್ತಿ ಅದಲ್ಲ, ಸ್ವಲ್ಪ ಇದ್ರೊಳಗೆ ಸಿಮಿಲಾರಿಟಿ ಐತಿ ಅಂತ ಹೇಳ್ಬೋದು ನಾವು. ಮತ್ತು ಇದ್ರ ಪವರ್ ಅಂತ ನೋಡ್ತಾ ಹೋದ್ರೆ ಮ್ಯಾಕ್ಸಿಮಮ್ ಪವರ್ 10.99 BHP ಆಟ್ 7500 RPM ದಾಗ. ಮ್ಯಾಕ್ಸಿಮಮ್ ಟಾರ್ಕ್ ಅಂತ ನೋಡ್ತಾ ಹೋದ್ರೆ 11.2 Nm ಆಟ್ 6000 RPM ದಾಗ. ಅಷ್ಟು ಪವರ್ನ ಅಷ್ಟು ಟಾರ್ಕ್ನ ಇದು ಪ್ರೊಡ್ಯೂಸ್ ಮಾಡ್ತಿದೆ. ಸೊ ಇದ್ರ ಮೈಲೇಜ್ ಅಂತ ನೋಡ್ತಾ ಹೋದ್ರೆ ನಾವು 50ರಿಂದ 60 ಅಂತ ಹೇಳ್ತಾರೆ ಕಂಪ್ನಿಯರು. ನೀವು ಯಾರಾದರೂ ಈ ಬೈಕ್ನ ತೊಗೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ, ನಿಮಗೆ ಮೈಲೇಜ್ ಈ ಬೈಕ್ ಒಳಗೆ ಎಷ್ಟು ಸಿಗಾಕುಂತದ ಅಂತೇಳಿ. ಸ್ಟಾರ್ಟಿಂಗ್ ಒಳಗೆಲ್ಲ ಇದು ಮೈಲೇಜ್ ಒಂದು 50 ಮಟ್ಟ ಕೊಡ್ಬೋದು, ಆಮೇಲೆ ಬರ್ತಾ ಮೈಲೇಜ್ ಕೊಡ್ತೈತಿ. ಅದು ಡಿಪೆಂಡ್, ನೀವು ಬೈಕ್ ಹೆಂಗೆ ಓಡಿಸ್ತೀರ ಅಂದ ಮೇಲೆ ಡಿಪೆಂಡ್ ಆಗಿರುತ್ತೆ ಮೈಲೇಜ್ ಕೊಡೋದು. ನೀವು ಸ್ಮೂತಾಗಿ ಓಡಿಸಾಕೊಂಡ್ರೆ ಒಳ್ಳೆ ಮೈಲೇಜ್ ಕೊಡ್ತೈತಿ. ಅದು ನೀವು ರಫ್ ಆ್ಯಂಡ್ ಟಫ್ ಆಗಿ ಸ್ಪೋರ್ಟ್ಸ್ ಲೆವೆಲ್ ಒಳಗೆ ಓಡಿಸಾಕೊಂಡ್ರೆ ಸ್ವಲ್ಪ ಮೈಲೇಜ್ ಕಡಿಮೆ ಕೊಡ್ತೈತಿ. ಸೊ ಇದಾಗಿತ್ತು ಇಂಜನ್. ಮತ್ತು ಇಂಜಿನ್ ಒಳಗೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಪ್ಲಾಸ್ಟಿಕ್ ಗಾರ್ಡ್ ಕೊಟ್ಟಾರ. ಇದೊಂದು ಬೆಸ್ಟ್ ಅಂತ ಹೇಳ್ಬೋದು, ಯಾಕಂದ್ರೆ ಕೆಸರೆಲ್ಲ ಸಿಡಿಯುತ್ತಲ್ಲ ಅದನ್ನ ಆದಷ್ಟು ತಡೆಗಟ್ತೈತಿ. ಸೊ ಈ ರೀತಿಯಾಗಿ ಇಂಜನ್ ಕಾಣ್ತೈತಿ. ಇಲ್ಲಿ ನೋಡಂತಿರಲ್ಲ ಫುಟ್ ರೆಸ್ಟ್ ಅಂತ ಬಂದ್ರೆ ಈ ರೀತಿಯಾಗಿ ಫ್ಲಿಪ್ ಆಗ್ತೈತಿ. ಮತ್ತು ಇಲ್ಲಿ ನೋಡ್ತಾರಲ್ಲ ಬ್ರೇಕ್ ಲಿವರ್, ಈ ಕಡೆ ರಿಯರ್ ಫುಟ್ ರೆಸ್ಟ್ ಈ ರೀತಿಯಾಗಿ ಬರ್ತೈತಿ. ಮಫ್ಲರ್ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬರ್ತೈತಿ, ಇಲ್ಲಿ ಎಕ್ಸಾಸ್ಟಿಂದ ಈ ರೀತಿಯಾಗಿ ಕಾಣ್ತೈತಿ. ರಿಯರ್ ಸಸ್ಪೆನ್ಷನ್ ಅಂತ ಬಂದ್ರೆ ಇಲ್ಲಿ ನೋಡಂತಿರ್ಬೋದು ಮೋನೋಶಾಕ್ ಸಸ್ಪೆನ್ಷನ್ 5 ಸ್ಟೆಪ್ ಅಡ್ಜಸ್ಟ್ ಮಾಡ್ಕೋಬೋದು ಪ್ರೀ ಲೋಡ್. ಇನ್ನೊಂದು ಹೇಳ್ಬೇಕಾಯ್ತು ಏನಪ್ಪ ಅಂದ್ರೆ ಈ ಗೋಲ್ಡನ್ ಆ್ಯನೋಡೈಸ್ ಸಸ್ಪೆನ್ಷನ್ ನೋಡಂತಿರೋದು ಶೋವಾ ಸಸ್ಪೆನ್ಷನ್ ಆಗಿರ್ತೈತೆ. ಒನ್ ಆಫ್ ದ ಬೆಸ್ಟ್ ಸಸ್ಪೆನ್ಷನ್ ಅಂತ ಹೇಳ್ಬೋದು ಈ ಸಿಗ್ಮೆಂಟ್ ಒಳಗೆ. ಮತ್ತು ಇಲ್ಲಿ ನೋಡಂತಿರ್ಬೋದು CB125 ಅಂತೈತಿ. ಮತ್ತು ರಿಯರ್ ಅಂತ ಬಂದರೆ ಈ ರೀತಿಯಾಗಿ ಲುಕ್ ಅಂತೈತಿ. ಅದು ಅಲ್ದ ಈ ರೀತಿಯಾಗಿ ಶಾರ್ಪ್ ಲುಕ್ ಅಂತೈತಿ. ಇಲ್ಲಿ ಯಾವುದೋ ನಿಮ್ಗೆ ಮೊದಲಿಗೆ ಡಬಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಬರ್ತಿದ್ದಲ್ಲ ಅಂದ್ರೆ ಕಂಪ್ಯೂಟರ್ ಲೆವೆಲ್ ಒಳಗೆ ಬೈಕ್ ಒಳಗೆ ಆ ರೀತಿಗೆಲ್ಲ ಎಲ್ಲ ಸ್ಪೋರ್ಟ್ಸ್ ಬೇಕಾಗಿತ್ತಲ್ಲ, ಈಗೆಲ್ಲ ಇಲ್ಲಿ ನೋಡಂತಿರಲ್ಲ ಈ ರೀತಿಯಾಗಿ ನಮ್ಗೆ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾಗ ಈ ರೀತಿಯಾಗಿ ಶಾರ್ಪ್ ಲುಕ್ ಅಂತೈತಿ. ಹಿಂದೊಳಗೆ ಟೈಲೈಟ್ ಆನ್ ಐತಿ, LED ಟೈಲೈಟ್ ಅಂತ ಹೇಳಿದೆ. ಮತ್ತು ಈ ರೀತಿಯಾಗಿ ನಮ್ಗೆ ಟೇಲ್ ಟೈಡಿ ಬರ್ತೈತಿ. ಸೊ ಟೈರ್ ಅಂತ ನೋಡ್ತಾ ಹೋದ್ರೆ ಈ ರೀತಿಯಾಗಿ ಬರ್ತೈತಿ. ಟೈರ್ ಸೈಜ್ ನೋಡೋಣ್ರಿ. ಈಗ ಟೈರ್ ಸೈಜ್ ಅಂತ ಬಂದ್ರೆ 110/80 17 ಇಂಚ್. ಇದು ಸಿಂಗಲ್ ಚಾನಲ್ ABS, ಬಟ್ ಹಿಂದೆ ಏನಪ್ಪ ಅಂದ್ರೆ ಡಿಸ್ಕ್ ಇಲ್ಲ, ಡ್ರಮ್ ಐತೆ. ಸೊ ಇದು ಡ್ರಮ್ ಸೈಜ್ ಅಂತ ಬಂದ್ರೆ 130 mm ಇರ್ತೈತಿ. ಈ ರೀತಿಯಾಗಿ ನಮ್ಗೆ ರಿಯರ್ ಕಾಣ್ತೈತೆ ಅಂತ ಹೇಳ್ಬೋದು. ಒಂದ್ಸಲ ನೋಡ್ತಾ ಇರ್ಬೋದು ರಿಯರ್ ಈ ರೀತಿಯಾಗಿ ಲುಕ್ ಕಾಣ್ತೈತಿ ನೋಡ್ರಿ. ಅದು ಯಾವ ರೀತಿಯಾಗಿ ಶಾರ್ಪ್ ಆಗಿ ಲುಕ್ ಕಾಣ್ತೈತೆ ಅಂತ ಹೇಳ್ಬೋದು. ಈ ಬೈಕ್ ಒಳಗೆ ಸೀಟ್ ಅಂತ ಬಂದರೆ ಇದು ನೋಡಂತಿರಲ್ಲ ಸ್ಪ್ಲಿಟ್ ಸೀಟ್ ಬರ್ತೈತೆ. ರೈಡರ್ಗಂತೂ ಹೆವಿ ಕಂಫರ್ಟಬಲ್, ಅದ್ರಾಗೇನು ತೊಂದರೆ ಇಲ್ಲ. ಆದರೆ ರಿಯರ್ ಹಿಂದೆ ಕುಂದರೋರಿಗೆ ಸ್ವಲ್ಪ ಪಿಲಿಯನ್ಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ಬೋದು. ಆದರೂ ಓಕೆ ಅಂತ ಹೇಳ್ಬೋದು, ಯಾಕಂದರೆ ಇಲ್ಲೇ ಗ್ರ್ಯಾಬ್ ರೇಂಜ್ ಕೊಟ್ಟಾರ. ಇಲ್ಲಿ ನೋಡತ್ತಿರ್ಬೋದು ಗ್ರ್ಯಾಬ್ ಹ್ಯಾಂಡಲ್ ಈ ರೀತಿಯಾಗಿ ಕೊಟ್ಟಾರ. ಇಲ್ಲಿ ನೋಡ್ರಿ ಗ್ರ್ಯಾಬ್ ಹ್ಯಾಂಡಲ್ ಈ ರೀತಿಯಾಗಿ ಕೊಟ್ಟಾರ. ಈಗ ನೋಡ್ರಿ ಈ ಸೈಡಿಂದ. ಸೊ ಈ ಸೈಡಿಂದ ಅಂತ ಬಂದ್ರೆ ಇಲ್ಲೇ ಸ್ಯಾರಿ ಗಾರ್ಡೆಲ್ಲ ಇನ್ಸ್ಟಾಲ್ ಮಾಡಿ ಕೊಟ್ಟಾರ. ಈ ರೀತಿಯಾಗಿ ಆದಷ್ಟು ಪ್ರೊಟೆಕ್ಷನ್ ಕೊಟ್ಟಾರ. ಯಾಕಂದ್ರೆ ಕೆಲವೊಂದು ಬೈಕ್ ಒಳಗೆ ಈ ರೀತಿಯಾಗಿ ಇರೋದಲ್ಲ, ಎಲ್ಲ ಕುಲ್ಲ ಇರ್ತೈತಿ. ಈಗ ಇದರೊಳಗೆ ಹಂಗಿಲ್ಲ, ಇದನ್ನ ಫೈಬರ್ ಪಾರ್ಟ್ ಅಂತ ಹೇಳ್ಬೋದು. ಮತ್ತು ಚೈನ್ಗೂ ಸಹಿತ ಇಲ್ಲಿ ಪ್ರೊಟೆಕ್ಷನ್ ಕೊಟ್ಟಾರ. ಆದಷ್ಟು ಸ್ಯಾರಿ ಆಗಿರ್ಬೋದು ಮತ್ತು ವೇಲ್ ಆಗಿರ್ಬೋದು ಇದ್ರೊಳಗೆ ಏನು ಸಿಕ್ಕೋಬಾರ್ದು ಅಂತೇಳಿ ಈ ರೀತಿಯಾಗಿ ಕೊಟ್ಟಾರ. ಇದೊಂದು ಬೆಸ್ಟ್ ಅಂತ ಹೇಳ್ಬೋದು ನಾವು. ಫ್ಲಿಪ್ ಆಗಂಥದ್ದು. ಮತ್ತು ಈ ಕಡೆ ಬಂದರೆ ಇದು ಸಹಿತ ಫುಟ್ ರೆಸ್ಟ್ ಫ್ಲಿಪ್ ಆಗ್ತೈತಿ. ಮತ್ತು ಗೇರ್ ಐತಿ, ಸೈಡ್ ಸ್ಟ್ಯಾಂಡ್ ಐತಿ ಮತ್ತು ಡಬಲ್ ಸ್ಟ್ಯಾಂಡ್ ಐತಿ. ಸೈಡ್ ಸ್ಟ್ಯಾಂಡ್ ಇಂಜನ್ ಕೊಟಾಪ್ ಸೆನ್ಸರ್ ಐತಿ ಅದ್ರೊಳಗೆ. ಈ ಬೈಕ್ ಮೇಲೆ ಕುಂದಿರ್ತೇವಲ್ಲ ನಮಗೆ ಹೆಂಗೆ ಕಾಣ್ತಂದ್ರೆ ಇಲ್ಲಿ ನೋಡತ್ತಿರಲ್ಲ ಈ ರೀತಿಯಾಗಿ ನಿಮ್ಗೆ ಈ ಬೈಕ್ ಕಾಣ್ತೈತಿ ನೀವು ಕುಂದಿರ್ತಿರಲ್ಲ ಅವಾಗ. ಈಗ ನೋಡ್ರಿ ಮೀಟರ್ ಕನ್ಸೋಲ್. ಮತ್ತು ಅದಾದ್ಮೇಲೆ ಇಲ್ಲಿ ನೋಡಂತಿರಲ್ಲ ಹ್ಯಾಂಡಲ್ ಬಾರ್ ಅಂತ ಬಂದ್ರೆ ಸಿಂಗಲ್ ಬಾರ್ ಹ್ಯಾಂಡಲ್ ಬರ್ತೈತಿ. ಸ್ವಿಚಸ್ ಅಂತ ಬಂದ್ರೆ ಇಲ್ಲಿ ಹಾರ್ನ್ ಐತಿ, ಇಂಡಿಕೇಟರ್. ಇದು ಮೀಟರ್ನ ಟಾಗಲ್ ಮಾಡೋದಾಗಿರ್ತೈತಿ. ಇಲ್ಲೈತಲ್ಲ ಪಾಸಿಂಗ್ ಲೈಟ್ ಮತ್ತು ಹೈ ಬೀಮ್ ಲೋ ಬೀಮ್ ಸಂಬಂಧಪಟ್ಟಿದ್ದು ಈ ಕಡೆ ಐತಿ. ಈ ಕಡೆ ಬಂದ್ರೆ ಕಿಲ್ ಸ್ವಿಚ್ ಆನ್ ಮಾಡೋದು ಆಫ್ ಮಾಡೋದು ಮತ್ತು ಇಗ್ನಿಷನ್ ಆನ್ ಮಾಡೋದಾಗಿರ್ತೈತಿ ಇಲ್ಲೈತಿ. ಸೊ ಈ ರೀತಿಯಾಗಿ ನಮ್ಗೆ ಕಾಣ್ತೈತೆ ಅಂತ ಹೇಳ್ಬೋದು ಹ್ಯಾಂಡಲ್ ಬಾರ್ದೊಳಗೆ. ಅದಾದ್ಮೇಲೆ ಮೀಟರ್ ಅಂತ ನೋಡ್ತಾ ಹೋದ್ರೆ 4.2 ಇಂಚಸ್ ಐತಿ. TFT ಡಿಸ್ಪ್ಲೇ ಅಂತ ಹೇಳ್ಬೋದು. ಇದನ್ನ ನಾವು ಇದನ್ನ ಆನ್ ಮಾಡ್ಕೊಂಡ್ರಿ ಇಲ್ಲಿ ನೋಡತ್ತಿರಲ್ಲ ಕೀ ಆನ್ ಮಾಡ್ಕೊಳಂತಿಗೆನ ಈ ರೀತಿಯಾಗಿ ನಮ್ಗೆ ಶೋ ಆಗ್ತೈತಿ ಹೋಂಡಾ ಅಂತೇಳಿ ನೋಡ್ಬೋದು. ಈ ರೀತಿಯಾಗಿ ನಮ್ಗೆ ಡೀಟೇಲ್ಸ್ ಬರ್ತೈತಿ. ಇಲ್ಲಿ ನೋಡತ್ತಿರಲ್ಲ ಇಂಡಿಕೇಟರ್ದು ಇದು ನ್ಯೂಟ್ರಲ್ದು ಆಗಿರ್ತೈತಿ. ಮತ್ತು ಮಾಲ್ ಫಂಕ್ಷನ್ ನೋಟಿಫಿಕೇಶನ್ ABS ಸಿಂಗಲ್ ಚಾನಲ್ ABS ಐತಲ್ಲ ಅದ್ರ ಸಂಬಂಧ ಇಲ್ಲೇ ತೋರಿಸಂತೈತಿ. ಇದು ಟ್ಯಾಕೋಮೀಟರ್ ಮತ್ತು ಇದು ಈಕೋ ಅಂತ ತೋರಿಸಂತೈತಿ ಇಲ್ಲಿ ನೋಡತ್ತಿರ್ಬೋದು. ಮತ್ತು ಇಲ್ಲೇ ಸೈಡ್ ಸ್ಟ್ಯಾಂಡ್ ವಾರ್ನಿಂಗ್ ಐತಿ. ಇದರೊಳಗೆ ಗೇರ್ ಎಷ್ಟೈತೆ ಅಂತ ತೋರಿಸೋದಾಗಿರ್ತೈತಿ. ಅದು ಗೇರ್ ಪೊಸಿಷನ್ ಇಂಡಿಕೇಟರ್ ಮತ್ತು ಸ್ಪೀಡೋಮೀಟ್ರ್. ಅದಾದಮೇಲೆ ಇಲ್ಲಿ ಫ್ಯೂಲ್ ಎಷ್ಟೈತೆ ಅಂತ ತೋರಿಸೋದಾಗಿರ್ತೈತಿ. ಇಲ್ಲಿ ನೋಡಂತಿರಲ್ಲ ಟ್ರಿಪ್ A ಮತ್ತು ಟ್ರಿಪ್ B ಅಂತ ಇಟ್ಕೋಬೋದು. ಅದಾದಮೇಲೆ ಟೈಮ್ ಎಷ್ಟೈತೆ ಅಂತ ತೋರಿಸೋದಾಗಿರ್ತೈತಿ. ನಿಮ್ಮ ಮೊಬೈಲಿಂದ ಇದಕ್ಕೆ ಬ್ಲೂಟೂತ್ನ ಫೇರ್ ಮಾಡ್ಕೋಬೋದು. ಇದರೊಳಗೆ ಏನಪ್ಪ ಬೆನಿಫಿಟ್ಸ್ ಅಂದ್ರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆಗಿರ್ಬೋದು. ಅದಾದಮೇಲೆ ವಾಯ್ಸ್ ಅಸಿಸ್ಟೆಂಟ್ ಈ ರೀತಿಯಾದಂಥ ಕೆಲವೊಂದಿಷ್ಟು ಎಲ್ಲ ಕಂಟ್ರೋಲ್ ಮಾಡ್ಕೋಬೋದು. ಫೋನ್ ಬಂದಿರ್ತೈತಲ್ಲ ಅದನ್ನು ಕಂಟ್ರೋಲ್ ಮಾಡ್ಬೋದಾಗಿರ್ತೈತಿ. ಫೋನ್ ಎತ್ತೋದಾಗಿರ್ಬೋದು, ಕಟ್ ಮಾಡೋದಾಗಿರ್ಬೋದು, ಇಂಥದ್ದೆಲ್ಲ ನೋಟಿಫಿಕೇಶನ್ ಎಲ್ಲ ಅಲರ್ಟ್ ಇದ್ರೊಳಗೆ ಮೆನ್ಷನ್ ಆಗ್ತೈತಿ. ಇಲ್ಲಿ ನೋಡತ್ತಿರಲ್ಲ ಈ ಬಟನ್ಸಿಂದ ಈಗ ಟಾಗಲ್ ಮಾಡೋಣ್ರಿ ಯಾವ ರೀತಿಯಾಗಿ ಇಲ್ಲಿ ನೋಡತ್ತಿರ್ಬೋದು. ಸೊ ಇದ್ರೊಳಗೆ ಅದರ ಫ್ಯೂಲು ಮತ್ತು ರೇಂಜ್ ಬರ್ತೈತಿ. ಅದಾದಮೇಲೆ ಬ್ಯಾಕ್ ಬರೋಣ್ರಿ ಈಗ ಮತ್ತು ಕೆಳಗೆ ಅಂತ ಬಂದರೆ ಇದರ ಟೋಟಲ್ ಕಿಲೋಮೀಟ್ರ್. ಅದ್ರ ಜೊತೆಗೆ ಇಲ್ಲಿ ಟ್ರಿಪ್ A ಟ್ರಿಪ್ B ಐತಿ. ಸೊ ಅದಾದಮೇಲೆ ಮತ್ತೆ ಕೆಳಗೆ ಬಂದರೆ ಇಲ್ಲಿ ನೋಡತ್ತಿರಲ್ಲ ಫಂಕ್ಷನ್ಸ್ ಅಂತ ಬಂದರೆ ಈ ರೀತಿಯಾಗಿ ಟ್ರಿಪ್ A ಆಟೋ ರಿಸೆಟ್ ಮಾಡ್ಕೋಬೋದು ಮತ್ತು ಈಕೋ ಇಂಡಿಕೇಟರ್ ಐತಿ ಅದ್ರೊಳಗೆ. ಸೊ ಅದಾದಮೇಲೆ ನೆಕ್ಸ್ಟ್ ಡಿಸ್ಪ್ಲೇ ಅಂತ ಬಂದರೆ ಡಿಸ್ಪ್ಲೇ ಟೈಪು ಬ್ರೈಟ್ನೆಸ್ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಮತ್ತು ಥೀಮ್ ಇಟ್ಕೋಬೋದು ಟೋಟಲ್. ಮತ್ತು ಈ ರೀತಿಯಾದಂಥದ್ದು ಎಲ್ಲ ಇದ್ರೊಳಗೆ ತೋರಿಸುತ್ತೆ ಅಂತ ಹೇಳ್ಬೋದು ನಾವು. ಸೊ ಅದಾದಮೇಲೆ ಇಲ್ಲಿ ನೋಡತ್ತಿರಲ್ಲ ಜನರಲ್ ಡೇಟ್ ಆ್ಯಂಡ್ ಟೈಮ್ ಈ ರೀತಿಯಾದಂಥದ್ದು ಎಲ್ಲ ಇದ್ರೊಳಗೆ ಶೋ ಆಗ್ತೈತಿ. ಅದಾದಮೇಲೆ ಸರ್ವಿಸಿಗೆ ಸಂಬಂಧಪಟ್ಟಿದ್ದು ಮತ್ತು ಇಲ್ಲಿ ನೋಡತ್ತಿರಲ್ಲ ಮೇಂಟೆನೆನ್ಸ್ ಈ ರೀತಿಯಾದಂಥದ್ದು ಆಯಿಲ್ ಚೇಂಜು, ವಾರ್ನಿಂಗ್ ಇನ್ಫಾರ್ಮೇಷನ್, ಬ್ಯಾಟ್ರಿದು ಎಷ್ಟೈತಿ, ಬ್ಯಾಟ್ರಿ ಎಷ್ಟು ಓಲ್ಡ್ ಐತಿ ಅನ್ನೋದು ಇದ್ರೊಳಗೆ ತೋರ್ಸಾಕೊಂತೈತಿ ನೋಡತ್ತಿರಲ್ಲ ಈ ರೀತಿಯಾಗಿ.
ಆಮೇಲೆ ನಿಮ್ಮ ಮೊಬೈಲ್ನ ಇದ್ರೊಳಗೆ ಚಾರ್ಜ್ ಮಾಡ್ಕೋಬೋದು. ಯಾವ ರೀತಿಯಾಗಿ ಅಂದ್ರೆ ಇಲ್ಲಿ ನೋಡ ಅಂತಿರಲ್ಲ ಈ ಸೈಡ್ ಕೊಟ್ಟಾರ ನಿಮ್ಗೆ ಟೈಪ್ ಸಿ ಚಾರ್ಜಿಂಗ್ ಫೋರ್ಟ್ ಐತಿ. ಇದ್ರೊಳಗೆ ನಿಮ್ಮ ಮೊಬೈಲ್ ಒಳಗೆ ಏನಾದ್ರೆ ಚಾರ್ಜ್ ಕಡಿಮೆ ಇದ್ರೆ ಇಲ್ಲಿಂದ ನೀವು ಚಾರ್ಜ್ ಮಾಡ್ಕೋಬೋದಾಗಿರ್ತೈತಿ. ಹೋಂಡಾದವ್ರ ಇಂಜನ್ ಹೆಂಗಿರ್ತದೆ ಅಂದ್ರೆ ಸ್ಮೂತ್ ಆ್ಯಂಡ್ ರಿಫೈನ್ ಇಂಜನ್ ಅಂತ ಹೇಳ್ಬೋದು ಇದನ್ನ ನಾವು. ನಾನು ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತೇಳಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿರಿ. ಅದಲ್ಲದೆ ಈ ವಿಡಿಯೋ ಹೆಂಗಾತಂತ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಮತ್ತು ಯಾರಾದರೂ ಈ ಬೈಕ್ನ ತೊಗೊಂಡಿದ್ರೆ ನಿಮಗೆ ಹೆಂಗೆ ಅನಿಸುತ್ತೆ ಈ ಬೈಕ್ ತೊಗೊಂಡಿದ ಮೇಲೆ ಮೈಲೇಜ್ ಆಗಿರ್ಬೋದು ಮತ್ತು ಸರ್ವಿಸ್ ಆಗಿರ್ಬೋದು. ಅದ್ರ ಜೊತೆಗೆ ಈ ಬೈಕ್ಸ್ ಒಳಗೆ ಏನೇನೋ ಒಳ್ಳೆ ಪಾಯಿಂಟ್ಸ್ ಅದಾವೆ ಮತ್ತು ನೆಗೆಟಿವ್ ಪಾಯಿಂಟ್ಸ್ ಏನದಾವೆಲ್ಲ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಸೊ ಈ ವಿಡಿಯೋ ಹೆಂಗಾತ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಯಾರಾದರೂ ಹೊಸ ಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡ್ಕೊಂಡು ಲೈಕ್ ಮಾಡಿರಿ ಮತ್ತು ಬೇರೆಗೂ ಶೇರ್ ಮಾಡಿರಿ. ಧನ್ಯವಾದಗಳು.